ಅನುದಿನದ ಪರಲೋಕ ಮನ್ನಾ ಆಗಸ್ಟ್ 15. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ. ಎಲ್ಲರಲ್ಲಿಯೂ ದೀರ್ಘ ಶಾಂತರಾಗಿರಿ. 1 ಥೆಸಲೋನಿಕ 5:14. ಕರ್ತನ ಜನರು ತಮ್ಮನ್ನು ಸಮತೋಲನದಲ್ಲಿ ಇಟ್ಟುಕೊಂಡಿರುವವರು, ಬಲಹೀನ ಸಹೋದರರಲ್ಲಿ ಮಾತ್ರವಲ್ಲದೆ ಧೈರ್ಯ ಸಾಲದೆ ಇರುವವರಲ್ಲಿಯೂ ಅತ್ಯಂತ ಧೈರ್ಯಶಾಲಿಗಳು ಮತ್ತು ತಾವಾಗಿಯೇ ಮುಂದೆ ಹೋಗುವವರು ಹಾಗೂ ಎಲ್ಲರಲ್ಲಿಯೂ ಸಹಾನುಭೂತಿ ವ್ಯಕ್ತಪಡಿಸಿ ತಾಳ್ಮೆಯಿಂದ ಸಹಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಜ್ಞಾನದಲ್ಲಿ ಅಭಿವೃದ್ಧಿಯಾದಂತೆ ಈ ತಾಳ್ಮೆ ಗುಣವು ವೃದ್ಧಿಯಾಗುವುದು. ನಾವು ಎಷ್ಟರ ಮಟ್ಟಿಗೆ ಪರಲೋಕದ ತಂದೆಯಲ್ಲಿರುವ ಈ ತಾಳ್ಮೆ ಗುಣವನ್ನು ಮೆಚ್ಚುತ್ತೇವೆಯೋ ಅಷ್ಟರ ಮಟ್ಟಿಗೆ ಈ ತತ್ವವನ್ನು ಇತರರ ಪರವಾಗಿ ಅನ್ವಯಿಸುವೆವು. ಪರಲೋಕದ ತಂದೆಯು ಯಾರನ್ನಾದರೂ ಕೃಪೆಯಿಂದ ಕರೆದಿರುವಲ್ಲಿ ಅವನು ಬಹು ಎಚ್ಚರಿಕೆಯಿಂದಿದ್ದು ಕರ್ತನ ಜೊತೆಯಲ್ಲಿ ಕರೆಗೆ ತಕ್ಕಂತೆ ಸಹಕರಿಸಿ ಕರ್ತನು ನಡೆದಂಥ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುತ್ತಿರುವವರೆಲ್ಲರಿಗೆ ಸಹಾಯಕವಾಗಿದ್ದು ಸಹಕರಿಸಬೇಕು. ರಿಪ್ರೆಂಟ್ 3136. ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಡೈಲಿ ಹೆವೆನ್ಲಿ ಮನ್ನಾ ಅಂತ ಇದೆಯಲ್ಲ, ಅದರ ಆಗಸ್ಟ್ 15ರ ಬರಹವನ್ನ ಸ್ವಲ್ಪ ಆಳವಾಗಿ ನೋಡ್ತಾ ಇದ್ದೀವಿ. ಇದರ ಮುಖ್ಯ ವಿಷಯ ಬಂದ್ಬಿಟ್ಟು ತಾಳ್ಮೆ. ಹೌದು, ತಾಳ್ಮೆ. ಇದಕ್ಕೆ ಆಧಾರವಾಗಿ ಒಂದು ವಚನ ಇದೆ, 1 ಥೆಸಲೋನಿಕದವರೆಗೆ 5:14ರಿಂದ ಎಲ್ಲರ ಕಡೆಗೆ ತಾಳ್ಮೆಯಿಂದಿರಿ ಅಂತ. ಸರಿ. ಈ ಬರಹದಲ್ಲಿ ತಾಳ್ಮೆಯ ಬೇರೆ ಬೇರೆ ಆಯಾಮಗಳು, ಅದರ ಪ್ರಾಮುಖ್ಯತೆ ಬಗ್ಗೆ ಏನ್ ಹೇಳಿದೆ ಅಂತ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿ ನನಗೆ ನಿಜಕ್ಕೂ ಕುತೂಹಲಕಾರಿ ಅನಿಸಿದ್ದು ಏನಂದ್ರೆ, ಹೇಳಿ. ಈ ತಾಳ್ಮೆ ಇದೆಯಲ್ಲ, ಇದು ಕೇವಲ ಕಷ್ಟದಲ್ಲಿರೋರು ಅಥವಾ ಸ್ವಲ್ಪ ಏನದು ಧೈರ್ಯ ಕಡಿಮೆ ಇರೋರ ಕಡೆಗ ಮಾತ್ರ ಅಲ್ಲ, ಬದಲಿಗೆ ಎಲ್ಲರ ಕಡೆಗೆ ಇರಬೇಕು ಅಂತ ಈ ಮೂಲ ಹೇಳುತ್ತೆ. ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಇದರಲ್ಲಿ ಕೆಲವೊಮ್ಮೆ ಅತಿಯಾದ ಹುಮ್ಮಸ್ಸು ತೋರಿಸೋರು, ಸ್ವಲ್ಪ ತಮ್ಮನ್ನೇ ಹೆಚ್ಚು ಮುಂದೂತ್ತುವವರು ಸೇರಿದ್ದಾರೆ ಅನ್ನೋದು ಆಶ್ಚರ್ಯ ಅಲ್ವಾ? ಹೌದು, ಯಾಕಂದ್ರೆ ಸಾಮಾನ್ಯವಾಗಿ ತಾಳ್ಮೆ ಅಂದ್ರೆ ದುರ್ಬಲರ ಕಡೆಗೆ ಅಂತ ಅನ್ಕೋತೀವಿ. ಅದೇ ಯಾಕೆ ಈ ತರಹ ವಿಶಾಲವಾದ ತಾಳ್ಮೆ ಬೇಕು ಅಂತ ಹೇಳಿರ್ಬೋದು. ಏನಾದ್ರೂ ಕಾರಣ ಇದೆಯಾ? ಹೌದು, ಆ ಪ್ರಶ್ನೆ ಬಹಳ ಮುಖ್ಯ ನೋಡಿ. ಮೂಲದಲ್ಲಿ ಒಂದು ವಿಶೇಷವಾದ ನಂಟನ್ನ ಗುರುತಿಸಿದ್ದಾರೆ. ಓಹೋ. ಈ ತರಹದ ವಿಸ್ತಾರವಾದ ತಾಳ್ಮೆಗೂ ನಮ್ಮ ತಿಳುವಳಿಕೆ ಅಂದ್ರೆ ಜ್ಞಾನದ ಬೆಳವಣಿಗೆಗೂ ಸಂಬಂಧ ಇದೆ ಅಂತ. ಹೌದಾ? ಹೇಗೆ? ಸಹನೆಯ ಈ ಕೃಪೆಯಲ್ಲಿ ಬೆಳೆಯಲು ಜ್ಞಾನದಲ್ಲಿನ ಬೆಳವಣಿಗೆ ನಮ್ಗೆ ಸಹಾಯ ಮಾಡ್ತದೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನಾವು ವಿಷಯಗಳನ್ನ, ಬಹುಶಃ ದೇವರ ಯೋಜನೆಗಳನ್ನ, ಆತನ ಕಾರ್ಯವಿಧಾನಗಳನ್ನ ಹೆಚ್ಚು ಅರ್ಥ ಮಾಡ್ಕೊಂಡ ಹಾಗೆಲ್ಲ ನಮ್ಮ ತಾಳ್ಮೆ ಸಹಜವಾಗಿ ಆಳವಾಗಿ ಬೆಳೆಯುತ್ತೆ. ಓ, ಇದು ಬಹಳ ಇಂಟ್ರೆಸ್ಟಿಂಗ್ ಸಂಪರ್ಕ. ಹೌದು. ಅಂದ್ರೆ ನಮ್ಮ ಸ್ವರ್ಗೀಯ ತಂದೆ ನಮ್ಮ ಜೊತೆ ಎಷ್ಟು ತಾಳ್ಮೆಯಿಂದ ವರ್ತಿಸ್ತಾನೆ ಅನ್ನೋದನ್ನ ನಾವು ಎಷ್ಟು ಹೆಚ್ಚಾಗಿ ಗ್ರಹಿಸ್ತೀವೋ ಅಷ್ಟೇ ಸಹಜವಾಗಿ ನಾವು ಬೇರೆಯವರ ಜೊತೆ ತಾಳ್ಮೆಯಿಂದ ಇರೋಕೆ ಒಂಥರ ಪ್ರೇರಣೆ ಸಿಗುತ್ತೆ ಅಂತಾಯ್ತು. ಖಂಡಿತವಾಗಿಯೂ. ಇದು ಸುಮ್ಮನೆ ಹಲ್ಲು ಕಚ್ಕೊಂಡು ಸಹಿಸ್ಕೊಳ್ಳೋದಕ್ಕಿಂತ ಹೆಚ್ಚು ಇದು ನಮ್ಮ ಪರ್ಸನಲ್ ಗ್ರೋತ್, ಆಧ್ಯಾತ್ಮಿಕ ಬೆಳವಣಿಗೆಯ ಭಾಗ ಅನ್ನೋ ಹಾಗೆ ಕೇಳಿಸ್ತೆ. ನಿಶ್ಚಿತವಾಗಿಯೂ. ನೀವು ಜ್ಞಾನ ಅಂದಾಗ ಇದು ಯಾವ ರೀತಿಯ ಜ್ಞಾನ ಇರ್ಬೋದು? ಬರೀ ಪುಸ್ತಕದ ಜ್ಞಾನವಾ ಅಥವಾ? ಒಳ್ಳೆಯ ಪ್ರಶ್ನೆ. ಮೂಲದ ಸ್ವರ ನೋಡಿದ್ರೆ ಇದು ಕೇವಲ ತಲೆಗೆ ಸಂಬಂಧಪಟ್ಟ ಜ್ಞಾನ ಅಲ್ಲ ಅನಿಸುತ್ತೆ. ಇದು ದೇವರ ಮಾರ್ಗಗಳು, ಆತನು ಜನರೊಂದಿಗೆ ಹೇಗೆ ವ್ಯವಹರಿಸ್ತಾನೆ, ಮಾನವ ಸ್ವಭಾವದ ದೌರ್ಬಲ್ಯಗಳು ಮತ್ತು ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಬರುವ ಸವಾಲುಗಳು, ಇವುಗಳ ಬಗ್ಗೆ ಒಂದು ಆಳವಾದ ಅರಿವಿರಬಹುದು. ಸರಿ. ಈ ತಿಳುವಳಿಕೆ ನಮ್ಮ ಹೃದಯವನ್ನ ಸ್ವಲ್ಪ ವಿಶಾಲ ಮಾಡುತ್ತೆ. ಬೇರೆಯವರ ತಪ್ಪುಗಳನ್ನ ಅಥವಾ ಕೆಲವೊಮ್ಮೆ ಅವರ ಅತಿಯಾದ ಉತ್ಸಾಹವನ್ನ ಒಂದು ದೊಡ್ಡ ಚಿತ್ರದಲ್ಲಿ ನೋಡಕ್ಕೆ ಸಹಾಯ ಮಾಡುತ್ತೆ. ಹೌದು, ಪರ್ಸ್ಪೆಕ್ಟಿವ್ ಕೊಡುತ್ತೆ. ಖಂಡಿತ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಏನು? ಮೂಲವು ಈ ತಾಳ್ಮೆಯನ್ನ ಕೇವಲ ಸಹಿಸ್ಕೊಳ್ಳೋದಕ್ಕೆ ಸೀಮಿತಗೊಳಿಸಿಲ್ಲ. ಸ್ವರ್ಗೀಯ ತಂದೆ ಯಾರನ್ನಾದ್ರೂ ಕರೆದಿದ್ದಾರೆ ಅಥವಾ ಅವರಿಗೆ ವಿಶೇಷ ಕೃಪೆ ತೋರಿಸಿದ್ದಾರೆ ಅನ್ನೋ ಅರಿವು ನಾವು ಅವರೊಂದಿಗೆ ಹೇಗೆ ಸಹಕರಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರೋಕೆ ನಮ್ಮನ್ನ ಪ್ರೇರೇಪಿಸಬೇಕು ಅಂತ ಹೇಳತ್ತೆ. ಎಚ್ಚರಿಕೆ. ಹೌದು. ನಮ್ಮ ಜೊತೆ ಕಿರಿದಾದ ದಾರಿಯಲ್ಲಿ ಅಂದ್ರೆ ಕ್ರಿಸ್ತನ ಹಿಂಬಾಲಕರಾಗಿ ಒಂದು ಶಿಸ್ತಿನ ಜೀವನ ನಡೆಸಲು ಪ್ರಯತ್ನಿಸ್ತಿರೋ ಎಲ್ಲರಿಗೂ ನಾವು ಸಾಧ್ಯವಾದಷ್ಟು ಸಹಾಯಕವಾಗಿರಬೇಕು ಅನ್ನೋ ಕರೆಯನ್ನು ಇದು ಒತ್ತಿ ಹೇಳುತ್ತೆ. ಸಹಾಯಕವಾಗಿರಬೇಕು ಅನ್ನೋ ಮಾತು ಬಹಳ ಮುಖ್ಯ ಅನ್ಸುತ್ತೆ. ಹೌದು. ಇದು ನಿಷ್ಕ್ರಿಯ ಸಹನೆಗಿಂತ ಭಿನ್ನ. ಇದು ಆಕ್ಟಿವ್ ಆದ ಬೆಂಬಲ.
ಹೌದು, ಅಂದ್ರೆ ಇದು ಸುಮ್ಮನೆ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಅಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಅವರು ಆಧ್ಯಾತ್ಮಿಕವಾಗಿ ಬೆಳೆಯೋಕೆ, ದಾರಿಯಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ ನಾವ್ ಹೇಗೆ ಪಾಸಿಟಿವ್ ಆಗಿ ಸಹಾಯ ಮಾಡಬಹುದು ಅಂತ ಯೋಚಿಸೋದು. ಕರೆಕ್ಟ್. ಬಹುಶಃ ಅವರ ವೀಕ್ನೆಸ್ಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದು, ಅಥವಾ ಅವರ ಅತಿಯಾದ ಹುಮ್ಮಸ್ಸನ್ನು ಸ್ವಲ್ಪ ಚಾನಲೈಸ್ ಮಾಡೋಕೆ, ಸರಿಯಾದ ದಿಕ್ಕಿಗೆ ತಿರುಗಿಸಲು ಸಹಾಯ ಮಾಡೋದು, ಇದೆಲ್ಲವೂ ಇದರಲ್ಲಿ ಸೇರುತ್ತೆ ಅಲ್ವಾ? ಖಂಡಿತವಾಗಿಯೂ ಸೇರುತ್ತೆ. ಇದು ಒಂದ್ ರೀತಿ ಕೇರ್ಫುಲ್ ಆದ ಕೋಆಪರೇಷನ್ ತರ ಕಾಣಿಸ್ತೆ. ಹೌದು, ಎಚ್ಚರಿಕೆಯ ಸಹಕಾರ. ಹಾಗಾದ್ರೆ ಈ ಎಲ್ಲದರ ಒಟ್ಟು ಸಾರಾಂಶ ಏನ್ ಹೇಳ್ಬೋದು? ಮುಖ್ಯ ಪಾಠ ಅಂದ್ರೆ ತಾಳ್ಮೆ ಅನ್ನೋದು ವಿಶೇಷವಾಗಿ ತಿಳುವಳಿಕೆ ಮತ್ತು ದೇವರ ಮಾದರಿಯನ್ನು ನೋಡಿ ಬೆಳೆಸ್ಕೊಂಡಾಗ ಸರಿ, ಅದು ನಮ್ಮ ಇಷ್ಟದ ಕೆಲವರಿಗೆ ಮಾತ್ರ ಸೀಮಿತವಾಗಿರದೆ ನಮ್ ಜೊತೆ ಇರೋ ಪ್ರತಿಯೊಬ್ಬರಿಗೂ ವಿಸ್ತರಿಸಬೇಕು. ಹೌದು, ಎಲ್ಲರಿಗೂ. ಇದು ಕೇವಲ ಸಹಿಸಿಕೊಳ್ಳೋದಲ್ಲ, ಬದಲಿಗೆ ಪರಸ್ಪರ ಬೆಂಬಲ ಮತ್ತು ಸಕ್ರಿಯ ಸಹಾಯದ ಮೂಲಕ ಸಮುದಾಯವನ್ನ ಬಲಪಡಿಸುವ ಒಂದು ಮಾರ್ಗ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಖಂಡಿತ. ಸರಿ, ಇದು ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ಅಲ್ವಾ? ಹೇ, ಎಲ್ಲರ ಕಡೆಗೆ ತಾಳ್ಮೆಯಿಂದಿರಿ ಅನ್ನೋ ಈ ಕರೆಯನ್ನ ನಾವು ಗಂಭೀರವಾಗಿ ತೆಗೆದುಕೊಂಡ್ರೆ, ಬೇರೆಯವರ ನಿರ್ದಿಷ್ಟ ತಪ್ಪುಗಳನ್ನ, ಅವರ ದೌರ್ಬಲ್ಯಗಳನ್ನ ಅಥವಾ ಕೆಲವೊಮ್ಮೆ ಅವರ ವಿಪರೀತ ಉತ್ಸಾಹವನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳಲು ಪ್ರಯತ್ನಿಸೋದು, ಓಕೆ, ಅವರ ಆಧ್ಯಾತ್ಮಿಕ ಪಯಣದಲ್ಲಿ ಸಹಾಯಕರಾಗಿರುವ ನಮ್ಮ ವಿಧಾನವನ್ನ ಹೇಗೆ ಬದಲಾಯಿಸಬಹುದು? ಒಳ್ಳೆ ಪ್ರಶ್ನೆ. ಬಹುಶಃ ಸಹಾಯ ಮಾಡೋದು ಅಂದ್ರೆ ನಿಜವಾಗಿ ಏನು ಅನ್ನೋದನ್ನೇ ನಾವು ಹೊಸ್ದಾಗಿ ನೋಡ್ಬೇಕಾಗತ್ತೇನೋ. ಸ್ವಲ್ಪ ಯೋಚಿಸ್ಬೇಕಾದ ವಿಷಯ ಅಲ್ವಾ? ಹೌದು, ಖಂಡಿತ ಯೋಚಿಸ್ಬೇಕಾದ ವಿಷಯ.